ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನ್ ನಿಮ್ಮ ಡಾಲಿಂದನು ಬಿಗ್ ಬಾಸ್ ಕಡೆಯಿಂದ ಬಿಗ್ ಅಪ್ಡೇಟ್ ಅದೇನಾಗಿರುತ್ತೆ ಏನಾಗಿರ್ಬೋದು ಅಂತೆಲ್ಲ ಮಾತಾಡೋಣ. ಅದೇ ರೀತಿಯಾಗಿ ಬೆಳಿಗ್ಗೆ ಒಂದು ಪ್ರೋಮೋ ನೋಡಿದ್ವಿ. ಹೇಮಲತಾ ಅವರು ನಂಗೆ ಆಗ್ತಾ ಇಲ್ಲ, ಇಷ್ಟದವರೆಗೂ ಬಂದಿದ್ದೀನಿ, ಇನ್ಮೇಲೆ ಸಾಕಾಯ್ತು, ನನ್ ಮನೆಗೆ ಹೋಗ್ತೀನಿ ಅಂತೆಲ್ಲ ಮಾತಾಡ್ತಾ ಇದ್ರು. ಮತ್ತೆ ಇದು ನಿಜನಾ? ಅವ್ರು ನಿಜವಾಗ್ಲೂ ಮನೆಗೆ ಹೋಗ್ತಾರ? ಎಸ್ಪೆಷಲಿ ಇಷ್ಟೆಲ್ಲ ಕಷ್ಟಪಟ್ಟು ಜಡ್ಜಸ್ಗಳು ಅವ್ರನ್ನ ಟ್ಯಾಲೆಂಟ್ ಇದೆ, ಒಂದು ವಿಲೇಜ್ ಮಹಿಳೆ, ಸ್ವಲ್ಪ ಮುಂದುವರಿಲಿ, ಚೆನ್ನಾಗ್ ಆಗ್ಲಿ ಅಂತ ಅವ್ರಿಗೆ ಅವಕಾಶ ಕೊಟ್ಟಿದ್ರು. ಸ್ಟಾರ್ 4 ಸ್ಟಾರ್ ಕೊಟ್ಟಿದ್ರು. ಇಂಥವ್ರು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಿಂದ ಕ್ವಿಟ್ ಆಗ್ತಾರ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರ, ಅಗ್ನಿ ಪರೀಕ್ಷೆಯಿಂದ ಹೊರಗಡೆ ಹೋಗ್ತಾರ ಅಂತ ಇಂಥ ಡೌಟ್ ಗಳೆಲ್ಲ ತುಂಬಾ ಬರುತ್ತೆ. ಅದೇ ರೀತಿಯಾಗಿ ಅಗ್ನಿ ಪರೀಕ್ಷೆ ಬಗ್ಗೆ ಅಲ್ಲ, ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಇದೆ, ದೊಡ್ಡ ಅಪ್ಡೇಟ್ ಅಂತ ಹೇಳ್ಬೋದು. ಅದೇನು, ಏನಾಗ್ಬೋದು, ಏನಾಗಿರುತ್ತೆ, ನಾವೇನೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಹುದು, ಏನೆಲ್ಲ ಥಿಂಕಿಂಗ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಉತ್ತರ ಸಿಗುತ್ತೆ. ಕೊನೆಯವರೆಗೂ ವಿಡಿಯೋ ನೋಡಿ. ಅದೇ ರೀತಿಯಾಗಿ ಹೊಸಬ್ರಾಗಿದ್ದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಒಂದು ಸ್ಪೆಷಲ್ ರಿಕ್ವೆಸ್ಟ್, ತುಂಬಾ ಜನ ವಿಡಿಯೋ ನೋಡ್ತೀರಾ ಬಟ್ ಲೈಕ್ ಮಾಡ್ತಾ ಇಲ್ಲ. ದಯವಿಟ್ಟು ಮೈ ಅಂಬಲ್ ರಿಕ್ವೆಸ್ಟ್, ವಿಡಿಯೋನ ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ಬೇರೆಗೆ ಸಜೆಸ್ಟ್ ಮಾಡುತ್ತೆ, ಅಷ್ಟು ಬಿಟ್ರೆ ಬೇರೆ ಏನು ಆಗಲ್ಲ, ಸರಿನಾ? ಅದೇ ರೀತಿಯಾಗಿ ವಿಷಯಕ್ಕೆ ಬರೋಣ. ಮೇನ್ ಆಗಿ ಪ್ರೋಮೋ ಬಗ್ಗೆ ಮಾತಾಡೋಣ. ಹೇಮಲತಾ ಅವರ ಬಗ್ಗೆ. ಇವ್ರು ಮನೆಗೆ ಹೋಗ್ತಾರ? 100% ಮನೆಗೆ ಹೋಗಲ್ಲ ಗುರು. ಅಲ್ಲಿ ಪ್ರೋಮೋದಲ್ಲಿ ನಮ್ಗೆ ತೋರಿಸಿರ್ಬೋದು ಏನಂತ, ನನಗೆ ಆಗ್ತಾ ಇಲ್ಲ, ಇಲ್ಲಿವರೆಗೂ ಬಂದಿರೋದ ಗ್ರೇಟು, ಇನ್ಮೇಲೆ ನಾನು ಆಗಲ್ಲ, ಮನೆಗೆ ಹೋಗ್ತೀನಿ ಅಂತ, ಸರಿನಾ? ಆಗಿರ್ಬೋದು, ಅವ್ರಿಗೆ ಮನಸ್ಸು ನೋವಾಗಿರ್ಬೋದು, ಅಲ್ಲಿ ಇರಕ್ ಆಗದೆ ಇರ್ಬೋದು. ಬಟ್ ಅವರೆಲ್ಲ ಅಲ್ಲಿರೋ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಜಡ್ಜಸ್ ಆಗಿರ್ಬೋದು, ಆಂಕರ್ ಆಗಿರ್ಬೋದು, ಅಲ್ಲಿನ ಕಂಟೆಸ್ಟೆಂಟ್ ಆಗಿರ್ಬೋದು, ಅವ್ರಿಗೆ ಎಲ್ಲ ಉರಿದುಂಬಿಸಿ, ಮನ ತುಂಬಿಸಿ, ಮೋಟಿವೇಶನ್ ಮಾಡಿ ಅಲ್ಲೇ ಇರಿಸ್ತಾರೆ ವಿನಃ ಅವ್ರನ್ನಂತೂ ಅಗ್ನಿ ಪರೀಕ್ಷೆಯಿಂದ ಹೊರಗಡೆ ಕಳಿಸಲ್ಲ. ಯಾಕಂದ್ರೆ ಅವ್ರಿಗೂ ಇಂಥರೇ ಬೇಕು. ಎಮೋಷನ್ ಆಗೋರು, ನಾನು ಇರಲ್ಲ ಅನ್ನೋರು, ಹೋಗ್ತೀನಿ ಅನ್ನೋರೇ ಬೇಕು. ಅವ್ರನ್ನೇನೋ ಒಂದು ಮೋಟಿವೇಶನ್ ಮಾಡಿ ಅವ್ರನ್ನ ಕೊನೆವರೆಗಂತೂ ಇರಿಸ್ತಾರೆ, ಇದ್ರಲ್ಲಿ ಡೌಟೇ ಬೇಡ, ಸರಿನಾ? ಇನ್ನು ಬರ್ತಾ ಬರ್ತಾ ಅಗ್ನಿ ಪರೀಕ್ಷೆಯಲ್ಲಿ ಎವ್ರಿ ಟಾಸ್ಕ್ ಎಲ್ಲ ಇರ್ತವೆ, ಎವೆಲ್ಲ ಇರ್ತವೆ. ಡಿಬೇಟ್ ಮಾಡಬೇಕು, ಆರ್ಗ್ಯುಮೆಂಟ್ ಮಾಡ್ಬೇಕು, ನಾನೇ ಗ್ರೇಟು, ನೀನೇ ವೇಸ್ಟು, ನೀನೆಲ್ಲ ನನ್ ಮುಂದೆ ಬಚ್ಚ ಅನ್ನೋ ರೀತಿಯ ಸ್ಟೇಟ್ಮೆಂಟ್ಗಳೆಲ್ಲ ಕೊಡ್ಬೇಕು. ಯಾಕಂದ್ರೆ ಆ ಕಾನ್ಸೆಪ್ಟ್ ಇರೋದೇ ಆ ರೀತಿ ಆದ ಕಾರಣ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಫೈಟ್ ಎಲ್ಲ ನಡೀತೇವೆ. ಒಬ್ರಿಗೊಬ್ರು ನಾವೇನಂತೀವಿ, ದ್ವೇಷ ಮಾಡ್ಕೋಬೇಕು, ಒಬ್ರಿಗೊಬ್ರನ್ನ ಕಿಂಡಲ್ ಮಾಡ್ಕೋಬೇಕು, ಒಬ್ರಿಗೊಬ್ರನ್ನ ಏನಂತೀವಿ, ಕೆಟ್ಟದಾಗೆಲ್ಲ ಪೋಟ್ರೆ ಮಾಡ್ಬೇಕು, ಈ ರೀತಿ ಎಲ್ಲ ಇರುತ್ತೆ. 100% ಆಗಿ ಆ ರೀತಿ ಕಾನ್ಸೆಪ್ಟ್ ಒಳಗೆ ತಗೊಂಡ್ಬರ್ತಾರೆ ಇವ್ರು. ಯಾಕಂದ್ರೆ ತಗೊಂಡ್ಬರ್ಲಿ ಅಂದ್ರೆ ಇವ್ರಿಗೂ ಹೈಪ್ ಬರಲ್ಲ, ತಗೊಂಡ್ ಬಂದೇ ಬರ್ತಾರೆ, ಸರಿನಾ? ಇನ್ನು ಅದೇ ರೀತಿಯಾಗಿ ಬಿಗ್ ಬಾಸ್ ಬಗ್ಗೆ ಮಾತಾಡ್ಬೇಕು. ಬಿಗ್ ಬಾಸ್ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಈ ವರ್ಷ ನಾವು ಬೇಗ ಬರ್ತೀವಿ ಅಂತ ಬಂದ್ರು. ಅದಾದ್ಮೇಲೆ ಒಂದ್ ತಿಂಗಳು ಅದ್ರ ಬಗ್ಗೆ ಮಾತೇ ಆಡ್ಲಿಲ್ಲ. ಇನ್ನು ಅದಾದ್ಮೇಲೆ ಅಗ್ನಿ ಪರೀಕ್ಷೆ ಬರ್ತೀವಿ ಅಂತ ತಗೊಂಡ್ ಬಂದ್ರು. ಅದರಲ್ಲಿ ಜಡ್ಜಸ್ ಗಳು ನೋಡೇ ಇರ್ತಾರ, ವಿನಯ್, ಸಂಗೀತ, ಶ್ರುತಿ ಮತ್ತೆ ನಮ್ಮ ನಿರಂಜನ್ ದೇಶಪಾಂಡೆ ಅವರು, ಇವರೆಲ್ಲ ಜಡ್ಜಸ್ ಆಗಿ ಬರ್ತಾರೆ. ಜಡ್ಜಸ್ ಆಂಕರಿಂಗ್ ಬರ್ತಾರೆ. ಮೇನ್ ಆಗಿ ಏನಂದ್ರೆ ಈ 6 ಎಪಿಸೋಡ್ ಆಗಿದೆ ಆಲ್ರೆಡಿ ಅಗ್ನಿ ಪರೀಕ್ಷೆ. ಒಂದ್ ಸ್ವಲ್ಪ ಹೈಪ್ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಮೋಸ್ಟ್ ಅವೈಟೆಡ್ ಎಪಿಸೋಡ್ ಅಂದ್ರೆ ಇವತ್ ನೈಟ್ ನೋಡ್ಲೇಬೇಕು ಇವತ್ತು ಎಪಿಸೋಡ್ ಅನ್ನೋ ಲೆವೆಲ್ಗೆ ಬರ್ತಾ ಇಲ್ಲ. ಯಾಕೆ ಅಂದ್ರೆ ಅಷ್ಟು ಹೈಲೈಟ್ ಆಗ್ತಾ ಇಲ್ಲ. ಅದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಕಲರ್ಸ್ ಕೂಡ TRP ಸಿಗುತ್ತಾ ಡೌಟ್ ಇದೆ ಅಂತಾನೆ ಗೊತ್ತಾಗ್ತಾ ಇದೆ. ಈ ವೀಕೆಂಡ್ ಗೊತ್ತಾಗುತ್ತೆ ಏನಂಬೋದು, ಆ ಅಗ್ನಿ ಪರೀಕ್ಷೆ TRP ಯಾವ ರೀತಿ ಬಂದಿದೆ ಅಂತ. ಅವ್ರು ಮೋಸ್ಟ್ಲಿ ಅದನ್ನ ಪಬ್ಲಿಷ್ ಮಾಡ್ಬೋದು ಅವರು, ಸರಿನಾ? ಇನ್ನು ಅದಾದ್ಮೇಲೆ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಏನಪ್ಪಾ ಅಂದ್ರೆ, ಇವತ್ತು 7:30ಗೆ ಪ್ರೋಮೋ ಬರ್ತಾ ಇದೆ. ಇಟ್ಸ್ ಅ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. ಕಾರಣ ಏನಂತ ಕೇಳಿ, ಮೇನ್ ಆಗಿ ಆ ಪ್ರೋಮೋ ಬಂದ್ಮೇಲೆ ಅದಾದ್ಮೇಲೆ ಅಗ್ನಿ ಪರೀಕ್ಷೆ ಪ್ರೋಮೋ ಬರ್ತಾ ಅಂತ ಕಿಚ್ಚ ಸರ್ ಕಡೆಯಿಂದ ಒಂದು ಪ್ರೋಮೋ ರಿಲೀಸ್ ಮಾಡಿದ್ರು. ಆ ಪ್ರೋಮೋ ರಿಲೀಸ್ ಮಾಡಿದೆ. ಆ ಪ್ರೋಮೋದಲ್ಲಿ ಒಂದು ಕ್ಲಾರಿಟಿ ಇರಲಿಲ್ಲ, ಒಂದು ವಿಷನ್ ಇರ್ಲಿಲ್ಲ, ಒಂದು ಈ ಪ್ರೋಮೋ ಏನಕ್ಕೆ ಅಂತ ಕೆಲವು ಜನಕ್ಕೆ ಅನ್ಸಿರ್ಬೋದು. ಅಂದ್ರೆ ಅದ್ರ ಒಂದು ಕ್ಲಾರಿಟಿ ಇರ್ಲಿಲ್ಲ, ಒಂದು ಮೆಸೇಜ್ ಕೊಟ್ಟಿರ್ಲಿಲ್ಲ, ಒಂದು ಹಿಂಟ್ ಕೊಟ್ಟಿರ್ಲಿಲ್ಲ, ಏನು ಇರ್ಲಿಲ್ಲ. ಬಟ್ ಇವತ್ತಿನ ಒಂದು ಪ್ರೋಮೋದಲ್ಲಿ 100% ಥೀಮ್ ಯಾವ ರೀತಿ ಇರುತ್ತೆ ಅಂದ್ರೆ, ಬಿಗ್ ಬಾಸ್ ಈ ರೀತಿ ಇರುತ್ತೆ ಈ ಸೀಸನ್ ಅಲ್ಲಿ. ನೀವು ನೋಡಿರ್ಬೋದು ಲಾಸ್ಟ್ ಸೀಸನ್ ಅಲ್ಲೆಲ್ಲ ಅವೇನು ಸ್ವರ್ಗ ನರಕ ಅಂತ, ಜೊತೆಗೆ ಅವೇನು ಸಮರ್ಥರು ಅಸಮರ್ಥರು ಅಂತ, ಜೊತೆಗೆ ಬೇರೆ ಬೇರೆ ಥೀಮ್ ಎಲ್ಲ ಬಂದಿರ್ತಲ್ಲ. ಆ ರೀತಿಯಾಗಿ ಅರಮನೆಯರು, ರಾಜರು, ಪ್ರಜೆಗಳು, ಈ ರೀತಿ ಥೀಮ್ ಇರುತ್ತಲ್ಲ, ಆ ಥೀಮ್ ಬಗ್ಗೆ ತಗೊಂಡ್ಬರ್ತಾರೆ ಇವತ್ತು. ಆ ರೀತಿಯಾದ ಒಂದು ಇರುತ್ತೆ. ಇಲ್ಲ ಬಿಗ್ ಬಾಸ್ ಮನೆಯನ್ನ ತೋರಿಸಬಹುದು. ಇನ್ನ ತುಂಬಾ ದಿನಗಳು ಉಳಿದಿಲ್ಲ ಬಿಗ್ ಬಾಸ್ ಶುರುವಾಗಕ್ಕೆ. ಇವತ್ತು ಆಲ್ರೆಡಿ 21 ಇವತ್ತು. ಇನ್ನು 14 ಡೇಸ್ ಮಾತ್ರ ಉಳಿದೆ ಬಿಗ್ ಬಾಸ್ ಶುರುವಾಗೋಕೆ.
ಆ ಅದ್ಭುತವಾಗಿ 6ನೇ ತಾರೀಕು ಸೆಪ್ಟೆಂಬರ್ ಶುರುವಾಗಬಹುದು. ಇದರಲ್ಲಿ ಬೇರೆ ಡೌಟೇ ಬೇಡ, ಅದು ಥಿಂಕಿಂಗೇ ಬೇಡ, 100% ಆಗಿ ಶುರುವಾಗುತ್ತೆ. ಸರಿನಾ? ಆ ರೀತಿ ಆಗಿರ್ಬೋದು. ಆ ಪ್ರೋಮೋನ ಅಪ್ಲೋಡ್ ಮಾಡ್ತಾರೆ ಇವಾಗ ನಮ್ಗೆ 7:30ಗೆ. ನಾನು 7:30ಗೆ ಲೈವ್ ಕೂಡ ಬರ್ತೀನಿ. ಪ್ರೋಮೋ ನೋಡಿ ಲೈವ್ ಅಲ್ಲೆಲ್ಲ ಮಾತಾಡೋಣ. ಮಿಸ್ ಮಾಡ್ದನೆ ನೀವು ಕೂಡ ಪ್ರೋಮೋದಲ್ಲಿ ಜಾಯಿನ್ ಆಗಿ, ಪ್ರೋಮೋ ನೋಡಿ ಲೈವ್ ಅಲ್ಲಿ ಜಾಯಿನ್ ಆಗಿ ಲೈವ್ ಅಲ್ಲೆಲ್ಲ ಡಿಸ್ಕಸ್ ಮಾಡೋಣ ಯಾವ ರೀತಿ ಇರುತ್ತೆ ಅಂತ. ನಾನು ಪ್ರೋಮೋ ರಿವ್ಯೂ ಮಾಡಿ ಅದಾದ್ಮೇಲೆ ಲೈವ್ ಅಲ್ಲಿ ಬರ್ತೀನಿ ನಿಮ್ಮ ಹತ್ರ ಮಾತಾಡೋಕೆ. ನೀವು ಮಿಸ್ ಮಾಡಿದ ಲೈವ್ ಅಲ್ಲಿ ಬಂದು ಜಾಯಿನ್ ಆಗಿ ನಿಮ್ಮ ಅದ್ಭುತವಾದ ಅನುಭವಗಳನ್ನ ಹಂಚ್ಕೊಳ್ಳಿ. ನಿಮ್ಮ ಪ್ರಶ್ನೆಗಳು ಕೂಡ ಕೇಳ್ಬೋದು. ಅದೆಲ್ಲ ಒಬ್ರಿಗೊಬ್ರು ಉತ್ತರ ಕೊಡ್ತಾ ನೀಟಾಗಿ ಲೈವ್ ಅಲ್ಲೆಲ್ಲ ಎಂಜಾಯ್ ಮಾಡ್ತಾ ಮಾತಾಡೋಣ ಅಂತ ನಾನು ಈ ಮೂಲಕ ನಿಮ್ಗೆ ತಿಳಿಸ್ತೀನಿ. ಅದೇ ರೀತಿಯಾಗಿ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.